ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ರಾಯಲ್ ಎನ್ಫೀಲ್ಡ್ ಮೀಟಿಯರ್ ರೆಡಿ ಆಗಿದೆ, ಬನ್ನಿ ಹೋಗೋಣ ಒಂದು ರೈಡ್. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಫಾಗ್ ಇದೆ ಬೆಳಗ್ಗೆಯಿಂದ. ಸಮಯ 12 ಗಂಟೆ ಆಗಿದೆ. ಸಂಡೇ ಇವತ್ತು. ನಾವಿದ್ದೀವಿ ಇವತ್ತು ಮೈಸೂರಿನ JP ನಗರ್ ಔಟರ್ ರಿಂಗ್ ರೋಡ್. ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಫಾಗ್ ಇದೆ, ಫುಲ್ಲು ಹಿಮ ಕವಿದ ವಾತಾವರಣ. ಹಿಂದೆ ರೋಡಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಇವತ್ತು. ಹಿಂದೆ ರೋಡ್ ಅಂದರೆ ಇದು ಉತ್ತನಹಳ್ಳಿ ರೋಡ್. ಮೇಲೆಯಿಂದ ಬಂದರೆ ಚಾಮುಂಡಿ ಬೆಟ್ಟದಿಂದ ಡೈರೆಕ್ಟು ಉತ್ತನಹಳ್ಳಿಗೆ ಹೋಗೋ ರೋಡು ಇಲ್ಲಿ ಕನೆಕ್ಟ್ ಆಗುತ್ತೆ. ಆ ರೋಡ್ ಎಲ್ಲಿದೆ ತೋರಿಸ್ತೀನಿ, ಬನ್ನಿ ನೋಡೋಣ. ಸಿಗ್ನಲ್ ಇದೆ, ಅದಕ್ಕೆ ಮುಂಚೆ ಗಾಡಿನಲ್ಲಿ ಲೋ ಫ್ಯೂಲ್ ಇದೆ. ಬನ್ನಿ, ಇಲ್ಲೇ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಓಕೆ, ಪೆಟ್ರೋಲ್ ಹಾಕ್ಸಿದ್ದಾಗಿದೆ. ಸಿಗ್ನಲ್ ಇದೆ, ಇಲ್ಲೇ ನಿಂತಿರೋಣ. ಆ ಕಡೆ ಹೋಗಬೇಕು, ಇಲ್ಲೇ ನಿಂತಿರೋಣ. ಸ್ಟ್ರೈಟ್ ಹೋದರೆ ನಮಗೆ ಟಿ ನರಸೀಪುರ ರೋಡು ಕನೆಕ್ಟ್ ಆಗುತ್ತೆ. ಸೊ ಇಲ್ಲೇ ಮಧ್ಯದಲ್ಲಿ ಎಕ್ಸಿಟ್ ಇದೆ, ಚಾಮುಂಡಿ ಬೆಟ್ಟದ ರೋಡ್ ಕನೆಕ್ಟ್ ಆಗುತ್ತೆ. ಗಾಡಿನಲ್ಲಿ ಸರ್ವಿಸ್ ಬೇರೆ ಡ್ಯೂ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ವೀಕೆಂಡ್ ಮಾಡಿಸ್ಕೊಳ್ಳೋಣ. ಇವತ್ತು ಸಂಡೇ ಎಲ್ಲೂ ಇರಲ್ಲ. ಎಲ್ಲ APMC ಜಾಗ. ಸಿಗ್ನಲಿಂದ ಜಸ್ಟ್ ಸ್ವಲ್ಪ ಮುಂದೆ ಬರ್ತಿದ್ದಾಗೇನೆ ಇಲ್ಲೇ ಲೆಫ್ಟಿಗೆ ಜಾಗ ಇದೆ, ಇಲ್ಲೇ ಲೆಫ್ಟ್ ತಗೊಳ್ಳೋಣ. ನೋಡ್ತಾ ಇರ್ಬೋದು, ಎದುರುಗಡೆ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ. ಇಲ್ಲಿ ರೈಟ್ ತಗೊಂಡ್ರೆ ನೋಡೋಣ. ಇಲ್ಲಿ ಗೇಟು ಕೆಲವೊಮ್ಮೆ ಕ್ಲೋಸ್ ಮಾಡಿಬಿಡ್ತಾರೆ. ಓಪನ್ ಇದ್ದರೆ ಸರಿ, ಇಲ್ಲ ಅಂದರೆ ಆ ಕಡೆ ಗೇಟಿಂದ, ಮೇನ್ ಗೇಟಿಂದ ಹೋಗೋಣ ಅಷ್ಟೇ. ಓಕೆ, ಓಪನ್ ಇದೆ. ಎಲ್ಲ
ಕಾಡ್ಗಿಚ್ಚಾಗುತ್ತೆ ಅಂತ ಮುಂಚೆನೇ ರೋಡ್ ಪಕ್ಕದಲ್ಲಿರೋ ಎಲೆಗಳನ್ನೆಲ್ಲ ಅವರೇ ಕ್ಲೀನ್ ಮಾಡಿ ಬೆಂಕಿ ಹಚ್ಚಿ ಅದನ್ನೆಲ್ಲ ಬರ್ನ್ ಮಾಡಿಬಿಟ್ಟಿದ್ದಾರೆ. ಫಾರೆಸ್ಟ್ ಅವರೇ ಮಾಡಿದ್ದಾರೆ ಅನ್ಸುತ್ತೆ. ಈ ಕಡೆ ರೋಡ್ ಆಲ್ಮೋಸ್ಟ್ ಅಲ್ಲೂ ತುಂಬ ಕಡಿಮೆ ಜನ ಓಡಾಡೋದು, ಯಾಕಂದರೆ ಮೇಲಿಂದ ಬರ್ತಾರೆ. ತ್ರಿಪುರ ಸುಂದರಿ ಟೆಂಪಲ್ಗೆ ಹೋಗೋಣ ಅಂತ ಮೇಲಿಂದ ಬರ್ತಾರೆ, ಬಟ್ ಈ ಕಡೆಯಿಂದ ಕೆಳಗಿಂದ ಮೇಲೆ ಹೋಗೋರು ಕಡಿಮೆ. ನೋಡಬೇಕು ವೀಕೆಂಡು ಎಷ್ಟು ಜನ ಇರ್ತಾರೆ ಏನು ಹೇಳಿಕ್ಕಾಗಲ್ಲ. ರೋಡ್ ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಗ್ರಾವೆಲ್ಸ್ ಇದೆ, ಟರ್ನಿಂಗಲ್ಲಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಡಿವಿಯೇಷನ್ ಇದೆ, ಲೆಫ್ಟಿಗೆ ಹೋದರೆ ನಂದಿ ಹತ್ರ ಕನೆಕ್ಟ್ ಆಗುತ್ತೆ. ನಾವು ರೈಟಿಗೆ ಹೋಗೋಣ. ಎಲ್ಲ ಮರಗಳು ಒಣಗಿ ಎಲೆಗಳೆಲ್ಲ ಉದುರಿ ಹೋಗಿದೆ, ಕೆಲವೊಂದು ಚಿಗುರುತ್ತಾ ಇದೆ. ಕಂಪ್ಲೀಟ್ ಗ್ರೀನ್ ಆಗುತ್ತೆ. ಈ ಸೈಡೆ ಎಲ್ಲೋ ಒಮ್ಮೆ ಜಾಸ್ತಿ ವೆದರ್ ಕೋಲ್ಡ್ ಇದ್ದಾಗ ಎಲ್ಲೋ ಒಂದು ವಾಟರ್ ಫಾಲ್ಸ್ ಥರ ಬರ್ತಾಯಿತ್ತು, ಸಣ್ಣದು ಜರಿ ಥರ ಹರಿತಾ ಇತ್ತು. ಸ್ಪಾಟ್ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಒಂದು ಸತಿ ಆ ಸೀಸನ್ ಟೈಮಲ್ಲೇ ಬಂದು ಒಮ್ಮೆ ನೋಡೋಣ. ಸಣ್ಣ ಜರಿ ಥರ ಎಲ್ಲಿ ಹರಿತಾ ಇರುತ್ತೆ ಅನ್ನೋದು ಸ್ಪಾಟ್ ಗೊತ್ತಾಗುತ್ತೆ. ಬಟ್ ಇದೇ ರೋಡಲ್ಲಿ ನಾನೊಂದು ಸಲ ನೋಡಿದ್ದೀನಿ. ರೋಡಿನಲ್ಲಿ ಯಾರೂ ಇಲ್ಲ. ಮೇ ಬಿ ನಾವು ಆ ಮೇನ್ ರೋಡಿಗೆ ಜಾಯ್ನ್ ಆದರೆ ಸ್ವಲ್ಪ ಜನ ಇರ್ತಾರೆ. ಈ ಸೀಸನಲ್ಲಿ ಸ್ವಲ್ಪ ಟೂರಿಸ್ಟ್ ಅವರು ಜಾಸ್ತಿ. ಇಲ್ಲ ಆ ಕಡೆಯಿಂದ ಶಬರಿಮಲೆ ಅವರು ಮತ್ತು ಓಂ ಶಕ್ತಿ ಯಾತ್ರೆ ಮಾಡೋರು ಡಿಸೆಂಬರ್ ಮಿಡ್ಡಿಂದ ಮತ್ತು ಜಾನ್ವರಿ ಮಿಡ್ ತನಕನೂ ಸ್ವಲ್ಪ ಜನ ಜಾಸ್ತಿ. ನೀವು ಇದಂತಲ್ಲ, ಎಲ್ಲ ಟೆಂಪಲ್ಸಿಗಾಗಲಿ ಯಾವುದೇ ಟೂರಿಸ್ಟ್ ಪ್ಲೇಸಿಗಾಗಲಿ ಜನ ಸ್ವಲ್ಪ ಜಾಸ್ತಿ ಈ ಟೈಮಲ್ಲೇ ವಿಸಿಟ್ ಮಾಡ್ತಾರೆ. ಏನಕ್ಕೆಂದರೆ ಎಲ್ಲರಿಗೂ ಇವಾಗ ತಾನೇ ಕ್ರಿಸ್ಮಸ್ ಹಾಲಿಡೇಸ್ ಇರ್ಬೋದು ಅಥವಾ ಯಾವುದೇ ರೀತಿ ಹಾಲಿಡೇಸ್ ಈ ಟೈಮ್ನಲ್ಲಿ ಇರುತ್ತೆ, ಅದರಿಂದ ಸ್ವಲ್ಪ ಜನ ಇರ್ತಾರೆ. ಮುಂದೇನೋ ಒಂದು ವೆಹಿಕಲ್ ಹೋಗ್ತಾ ಇದೆ, ಶಬರಿಮಲೆ ಯಾತ್ರೆ ಮಾಡಿ ಬಂದಿರೋರು ಅಂತ ಕಾಣಿಸುತ್ತೆ. ಮುಂದೆ ಹೋಗ್ಬಿಡೋಣ. ಕ್ಲೈಮೇಟ್ ನೋಡಿ ಫುಲ್ಲು ಸಖತ್ತಾಗಿದೆ. ವೆದರ್ ಹೇಗಿರಲಿ, ಮಳೆ ಇದ್ರೂ ಸರಿ ಬಿಸಿಲಿದ್ರೂ ಸರಿ, ಚಾಮುಂಡಿ ಬೆಟ್ಟಕ್ಕೆ ಬರೋದಂದರೆ ಮೈಸೂರವ್ರಿಗೆ ಫುಲ್ಲು ಎನರ್ಜಿ. ಆ ವೈಬು ಯಾವಾಗಲೂ ಚೆನ್ನಾಗಿರುತ್ತೆ. ಚಾಮುಂಡಿ ಹಿಲ್ಗೆ ಹೋಗೋಣ ಅಂದರೆ ಆ ಸ್ಟೆಪ್ಸಲ್ಲಾದರೂ ಸರಿ, ರೋಡಲ್ಲಾದರೂ ಸರಿ, ಹೇಗೆ ಆದರೂ ಸರಿ ಅದೊಂಥರ ಖುಷಿ. ಇನ್ನೇನು ಸ್ವಲ್ಪ ಅದರಲ್ಲೇ ಮೈನ್ ರೋಡಿಗೆ ಜಾಯ್ನ್ ಆಗುತ್ತೆ. ಇನ್ನೊಂದು 2-3 ಟರ್ನ್ ಇರ್ಬೋದು ಅಷ್ಟೇ.
ಎಸ್, ಬಂದ್ಬಿಟ್ವಿ ಮೇನ್ ರೋಡಿಗೆ. ನಾವು ಮೇಲಿಂದ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಉತ್ತನಹಳ್ಳಿ, ಈ ರೋಡೇ ನಾವು ಬಂದಿದ್ದ ರೋಡೇ ಉತ್ತನಹಳ್ಳಿ. ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಟೆಂಪಲ್ ಇದೆ. ಸೊ ಅದಕ್ಕೆ ಇದೇ ರೋಡಿಗೆ ಕನೆಕ್ಟ್ ಆಗುತ್ತೆ. ತಿಂಡಿ ತಿಂತಾ ಇದ್ದಾರೆ ಜನ. ಏನೇ ಆದರೂ ಮಾಡ್ಕೊಳ್ಳಿ, ತಿಂಡಿನಾದರೂ ತಿನ್ನಿ, ಏನೇ ಮಾಡಿದ್ರೂ ನೀವು ಯೂಸ್ ಮಾಡೋವಂಥ ಪ್ಲ್ಯಾಸ್ಟಿಕ್ಕು ಅಥವಾ ವಾಟರ್ ಬಾಟಲ್ಸು, ಏನೇ ಪ್ಲ್ಯಾಸ್ಟಿಕ್ಕು ವಸ್ತು ಆಗಿರ್ಬೋದು ಎಲ್ಲನೂ ಕ್ಲೀನಾಗಿ ತಗೊಂಡೋಗಿ ಒಂದು ಕಡೆ. ಅಲ್ಲಲ್ಲಿ ಡಸ್ಟ್ಬಿನ್ಸ್ ಇರುತ್ತೆ, ಇಲ್ಲ ಯಾವುದೇ ಹೋಟೆಲ್ಸ್ ಹತ್ರನೇ ಆಗಲಿ, ಫ್ಯೂಲ್ ಸ್ಟೇಷನ್ಸ್ ಹತ್ರನೇ ಆಗಲಿ ಡಸ್ಟ್ಬಿನ್ಸ್ ಇರುತ್ತೆ. ದಯವಿಟ್ಟು ಅಲ್ಲ ಹಾಕಿ. ಇಲ್ಲೆಲ್ಲ ಎಸೆದು ಎಲ್ಲ ಕಡೆನೂ ಪೊಲ್ಯೂಟ್ ಮಾಡಬೇಡಿ. ಪೊಲ್ಯೂಟ್ ಮಾಡಿದಷ್ಟು ಬೇರೆಯವ್ರು ಬರೋಕ್ಕೆ ಆಗಲಿ, ಮತ್ತು ನೆಕ್ಸ್ಟ್ ಟೈಮ್ ನಾವೇ ಬರೋಕ್ಕಾಗಲಿ ಅದು ಚೆನ್ನಾಗಿರಲ್ಲ. ಸೊ ಯಾವುದೇ ಸ್ಪಾಟ್ ಆದರೂ ಅಷ್ಟೇ ನೀಟಾಗಿ ನೋಡ್ಕೊಳ್ಳಿ. ಇದೊಂದು ವ್ಯೂ ಪಾಯಿಂಟು. ನೋಡಿ, ನಂದಿ ಈ ರೋಡಿಗೆ ಕನೆಕ್ಟ್ ಆಗುತ್ತೆ. ಬಟ್ ಅಲ್ಲೇನೋ ರೋಡ್ ಸ್ವಲ್ಪ ಕುಸಿಯೋದು ಅದೆಲ್ಲ ಆಗಿರೋದ್ರಿಂದ ಅಂಡರ್ ಕನ್ಸ್ಟ್ರಕ್ಷನ್ ರೋಡು, ಅದಕ್ಕೆ ಈ ಕಡೆಯಿಂದ ಬ್ಯಾರಿಕೇಡ್ ಹಾಕಿ ಮುಚ್ಚಿದ್ದಾರೆ. ನೋಡಿ, ದೇವಿಕೆರೆ ಹತ್ರ ಇರೋ ಟವರು ಮುಕ್ಕಾಲು ಭಾಗ ಕಾಣಿಸ್ತಾ ಇದೆ ಅಷ್ಟೇ. ಮಿಕ್ಕಿದೆಲ್ಲ ಫಾಗ್ನಲ್ಲಿ ಕವರ್ ಆಗಿಬಿಟ್ಟಿದೆ. ಬನ್ನಿ ನೋಡೋಣ, ಆದರೆ ಹತ್ರ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಅದನ್ನು ಸ್ವಲ್ಪ ಕ್ಲೋಸ್ ಇಟ್ಟಿದ್ರು ಸ್ವಲ್ಪ ದಿನ ಮುಂಚೆ ನಾನು ಬಂದು ಅಬ್ಸರ್ವ್ ಮಾಡಿದಾಗ. ಇನ್ ಕೇಸ್ ಓಪನ್ ಇದ್ದರೆ ಆ ಟವರ್ ಹತ್ರನೇ ಹೋಗೋಣ. ಇನ್ನೇನು ಇನ್ನೊಂದು 2 ಟರ್ನಲ್ಲಿ ದೇವಿಕೆರೆ ಕನೆಕ್ಟ್ ಆಗೋ ರೋಡು ಇಲ್ಲೇ ಸಿಗುತ್ತೆ. ನೋಡೋಣ, ಇನ್ ಕೇಸ್ ಓಪನ್ ಇದ್ದರೆ ವಿಲ್ ಗೋ. ಎಸ್, ಓಪನ್ ಇದೆ. ಇದೇ ದೇವಿಕೆರೆ ರೋಡು. ಇಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ. ಹಿಂಗೆ ಬಂದರೆ ನೋಡಿ, ಎಲ್ಲ ಕಡೆನೂ ಲಿಟರ್ ಮಾಡಿ ಹೋಗಿರೋದು. ಬೇರೆ ಬೇರೆ ಊರಿಂದ, ಸ್ಟೇಟಿಂದ ಬರ್ತಾರೆ ಇಲ್ಲಿ, ಅದು ಇದು ಲಿಟರ್ ಮಾಡಿ ಹೋಗ್ಬಿಡ್ತಾರೆ. ಎಲ್ಲೋ ಎಂಟ್ರಿ ಇದೆ ಏನೋ, ನೋಡೋಣ. ಅಣ್ಣ ಕೂತಿದೆ ನೋವು ಸೆಕ್ಯೂರಿಟಿ. ಎಲ್ಲ ಶಬರಿಮಲೆ ಯಾತ್ರೆಯವರೇ ಜಾಸ್ತಿ. ನೋಡಿ, ತಮಿಳ್ನಾಡು ವೆಹಿಕಲ್ಲು, ಮೋಸ್ಟ್ಲಿ ತಮಿಳ್ನಾಡಿಂದ ಬಂದಿರಬಹುದು. ನೋಡಿ, ತೂಫಾನ್. ಏನಪ್ಪ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೆಹಿಕಲಲ್ಲಿ ಒಂದೊಂದು 15 ಜನ ಇರ್ತಾರೆ ಅನ್ಸುತ್ತೆ ಇದರಲ್ಲಿ. ಈ ಟೈಮ್ನಲ್ಲಿ ಕಾಣಿಸೋಷ್ಟು ಟಿ ಟಿಗಳಾಗಿರ್ಬೋದು, ಟೂರಿಸಮ್ ವೆಹಿಕಲ್ಸ್ ಆಗಿರ್ಬೋದು, ಬೇರೆ ಯಾವ ಟೈಮ್ನಲ್ಲೂ ಕಾಣಿಸಲ್ಲ. ನೋಡಿ, ಬಂದ್ವಿ ದೇವಿಕೆರೆ ಹತ್ರ. ಪೀಸ್ ಆಗಿರುತ್ತೆ ಜಾಗ. ನೋಡಿ, ನಾನು ಅಲ್ಲಿ ತೋರಿಸಿ ಟವರು ಇದೇನೆ. ನೋಡಿ, ಲಾಸ್ಟು ಒಂದು ಪಾರ್ಟ್ ಏನಿದೆ ಅದು ಕಂಪ್ಲೀಟು ಕಾಣಿಸ್ತಾ ಇಲ್ಲ ಅಷ್ಟು ಕ್ಲಿಯರಾಗಿ. ನಿಮ್ಮ ಕ್ಯಾಮ್ರಾದಲ್ಲಿ ಹೇಗೆ ಕ್ಯಾಪ್ಚರ್ ಆಗ್ತಾಯಿದೆ ಗೊತ್ತಿಲ್ಲ. ಇದೆ ದೇವಿಕೆರೆ. ಈ ತೆಪ್ಪೋತ್ಸವ ಈ ಥರದ್ದೆಲ್ಲ ಮಾಡಿದಾಗ ಇದೇ ಕೆರೆಯಲ್ಲಿ ನಡೆಯುತ್ತೆ. ನಮ್ಗೆ ಇಲ್ಲಿಂದ ಮೇಲ್ಗಡೆ ಹತ್ತಲಿಕ್ಕೆ ಸ್ಟೆಪ್ಸ್ ಕೂಡ ಇದೆ, ತೋರಿಸ್ತೀನಿ ಅದನ್ನು. ಇಲ್ಲಿ ಫ್ರೀ ಪಾರ್ಕಿಂಗ್ ಇದೆ. ಇನ್ ಕೇಸ್ ಅಲ್ಲೆಲ್ಲ ಫಿಲ್ ಆಗಿದ್ದಾಗ ಈ ಕಡೆ ಓಪನ್ ಇದ್ದರೆ ಇಲ್ಲಿ ಬಂದು ವೆಹಿಕಲ್ ಪಾರ್ಕ್ ಮಾಡಿ ಕೆರೆ ನೋಡಿ ಹೋಗ್ಬೋದು. ಹಂದಿಗಳೆಲ್ಲ ಇದೆ ರೋಡಲ್ಲೇ. ಓಹೋ, ಕೂಲ್. ನಾನು ಲೋಕಲೇ. ಯಾಕೆ
ರುದ್ರಭೂಮಿ. ಓಕೆ, ಇದು ರುದ್ರಭೂಮಿಯ. ನೋಡಿ ಕಲ್ಯಾಣಿ ಎಷ್ಟು ಪೀಸ್ ಆಗಿದೆ. ಹಂಗೆ ಒಂದು ವ್ಯೂ ನೋಡ್ಕೊಳ್ಳೋಣ. ನೋಡ್ಕೊಳ್ಳಿ ಕಲ್ಯಾಣಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಮೀಟಿಯೋರ್ ಅಥವಾ ಕ್ಲಾಸಿಕ್ 350 ಓನರ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನನ್ನ ಹತ್ರ ಕ್ಲಾಸಿಕ್ 350 ಒಂದಿದೆ, 2015 ಮಾಡಲು BS3. ಅದನ್ನು ಒಂದ್ಸಲ ತೋರಿಸ್ತೀನಿ ನನ್ನ ಚಾನಲ್ನಲ್ಲಿ, ಹಾಗೆ ಫಾಲೋ ಮಾಡಿ. ದೇವಿಕೆರೆ ನೋಡಾಯಿತು, ಬನ್ನಿ ಹೊರಡೋಣ. ನಂದೇನು ದರ್ಶನ ಮಾಡೋ ಪ್ಲ್ಯಾನ್ ಇಲ್ಲ, ಯಾಕಂದರೆ ರಶ್ ಇರುತ್ತೆ. ನಾನು ಹೇಳಿದ್ದೆಲ್ಲ ಸ್ಟೆಪ್ಸು ಇಲ್ಲೇ ಇರೋದು. ಇಲ್ಲಿಗೆ ಬಂದರೆ ನಾವು ರಿಟರ್ನ್ ಹೋಗಿನೇ ಮತ್ತೆ ಹೋಗಬೇಕು. ಇಲ್ಲಿಂದ ಪಾರ್ಕಿಂಗ್ ಯಾವುದೇ ರೀತಿ ಡೈರೆಕ್ಟ್ ರೋಡ್ ಇರಲ್ಲ. ಡಿವಿಯೇಷನ್ ಇತ್ತಲ್ಲ, ಡಿವಿಯೇಷನಿಗೆ ಬಂದು ಹೋಗಬೇಕಷ್ಟೇ. ಓಕೆ, ನೋಡಿ ನಾವು ಬರುವಾಗ ಎದುರುಗಡೆಯಿಂದ ಬಂದ್ವಿ, ಈಗ ಇಲ್ಲೇ ಬಂದರೆ ಇಲ್ಲೇ ಮೇಲೆ ಕನೆಕ್ಟ್ ಆಗುತ್ತೆ. ಪಾರ್ಕಿಂಗ್ ಹತ್ರ ಹೋಗೋಣ. ಕೇರಳ ಬಸ್ ನೋಡಿ, ಫಂಕಿ ಕಲರ್ಸ್ ನೋಡಿದಾಗಲೇ ಗೊತ್ತಾಗೋಗುತ್ತೆ ಅದು ಕೇರಳ ಬಸ್ಸಸ್ ಅಂತಾನೆ. ನೋಡಿ ಇಲ್ಲಿಂದಾನೇ ಪಾರ್ಕಿಂಗ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಯಾರು ಆದಷ್ಟು ರೋಡ್ನಲ್ಲಿ ಪಾರ್ಕಿಂಗ್ ಮಾಡಿ ರೋಡ್ನೆಲ್ಲ ಬ್ಲಾಕ್ ಮಾಡಬೇಡಿ. ಫೈನ್ಸ್ ಕೂಡ ಆಗುತ್ತೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದ್ದಾರೆ, ಅಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ ಏನೇ ಇದ್ರೂ. ನೋಡಿದ್ರೆ ಗೊತ್ತಾಗುತ್ತೆ ಕ್ರೌಡ್ ಜಾಸ್ತಿ ಇದ್ದಾರೆ. ಇಲ್ಲೆಷ್ಟು ಕ್ಯೂ ಇರುತ್ತೆ ಪಾರ್ಕಿಂಗಿಗೆ. ನಾವು ಇಲ್ಲೇ ಯೂ ಟರ್ನ್ ಮಾಡಿ ಹೋಗೋದಷ್ಟೇ. ಬಸ್ ನೋಡಿ ಫುಲ್ಲು ರಶ್ ಆಗಿದೆ. ಎಲ್ಲ ವೀಕೆಂಡ್ ಎಫೆಕ್ಟು, ಫ್ರೀ ಬಸ್ ಎಫೆಕ್ಟು. ಆಧಾರ್ ಕಾರ್ಡು ತಗೊಂಡು ಲೇಡೀಸ್ ಎಲ್ಲ ಡೈರೆಕ್ಟು ಬಸ್ ಹತ್ತಿ ಬರೋದೆ. ಎಲ್ಲ ಊರಿಂದನೂ ಓಡಾಡೋದೇ ಜಾಸ್ತಿ. ನೋಡಿ 3 ಜನ, 4 ಜನ, ಮೈ ಗಾಡ್. ಗಾಡಿನ ಸಾಯಿಸ್ತಾ ಇದ್ದಾರೆ ಹುಡುಗರು, 4 ಜನ ಹತ್ಬಿಟ್ಟು. ನೋಡಿ ಚಾಮುಂಡಿ ಬೆಟ್ಟಕ್ಕೆ ಬಂದು ವಾಪಸ್ ಹೋದರೆ ಏನೋ ಒಂಥರ ಜಸ್ಟ್ ಈ ರೋಡಿಗೆ ಬಂದು ಹೋದ್ರೇ ಒಂದು ಒಂಥರ ಖುಷಿ, ಏನೋ ಒಂದು ಆತ್ಮತೃಪ್ತಿ. ಬರುವಾಗ ಆಗನಿಗಿಂತ ಸ್ವಲ್ಪ ಜಾಸ್ತಿ ಕೋಲ್ಡ್ ಫೀಲ್ ಆಗ್ತಾ ಇದೆ. ಸಮಯ 12:30 ಆಗಿದೆ.
ನೋಡಿ ಇಲ್ಲಿಂದ ಮೈಸೂರು ವ್ಯೂ ಕಾಣಿಸುತ್ತೆ, ಬಟ್ ಫಾಗಿ ಇರೋದ್ರಿಂದ ಅಷ್ಟಾಗೇನು ಕಾಣಲ್ಲ. ನೋಡಿ ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ನೋಡಿ ಅಲ್ಲಿ ರೇಸ್ ಕೋರ್ಸ್ ಕಾಣಿಸ್ತಾ ಇದೆ ನಿಮ್ಮ ಸ್ಟ್ರೈಟಿಗೆ, ಗ್ರೀನ್ ಪ್ಯಾಚ್ ಅದು ರೇಸ್ ಕೋರ್ಸು. ಅದರ ಪಕ್ಕದಲ್ಲಿ ಅಲ್ಲಿ ನೋಡಿ ಅದು ರೇಸ್ ಕೋರ್ಸ್ ಕಾಣಿಸ್ತಾ ಇದೆ. ಅದರ ಹಿಂದೆ ಇರೋದು ಮಾಲ್ ಆಫ್ ಮೈಸೂರು. ಸ್ವಲ್ಪ ಈ ಕಡೆ ನೋಡಿದ್ರೆ ಅಲ್ಲೊಂದು ವೈಟ್ ಬಿಲ್ಡಿಂಗ್ ಇದೆಲ್ಲ, ಮೇ ಬಿ ಲಲಿತ್ ಮಾಲ್ ಅಂತ ಕಾಣಿಸುತ್ತೆ. ಶಾರುಖ್ ಖಾನ್ ಆಗ್ಬಿಟ್ಟವನೇ ಹುಡುಗ. ಬಾಯ್ಸ್ ಒಂದು ಯೂನಿವರ್ಸಲ್ ಪೋಸ್ ಅದು, ಈ ರೀಲ್ಸಲ್ಲೆಲ್ಲ ಬರ್ತಾ ಇರ್ತಲ್ಲ, ಮೇ ಬಿ ಆ ರೀಲ್ನೇ ಶೂಟ್ ಮಾಡ್ತಿರ್ಬೋದು ಹುಡುಗ. ನಾವು ಕೆಳಗಿಳಿಯುವಾಗ ಬಂದ ರೋಡಲ್ಲೇ ಬೇಡ, ಸ್ಟ್ರೈಟ್ ಮೈನ್ ರೋಡಲ್ಲೇ ಕೆಳಗಿಳಿಯೋಣ ಪೂರ್ತಿ. ಸ್ವಲ್ಪ ಟ್ರಾಫಿಕ್ ಇದೆ ನೋಡಿ, ಕೆಳಗಿಂದ ಎಷ್ಟು ಜನ ಬರ್ತಾ ಇದ್ದಾರೆ, ಬಿಡುವೇ ಇಲ್ಲ. ನೋಡಿ ಇದು ಮಂಟಪ ಮುಂಚೆ ಓಪನ್ ಇತ್ತು, ಪಬ್ಲಿಕ್ ಅವರು ಬಂದು ಕೇಕ್ ಕಟ್ ಮಾಡೋದು, ಬರ್ಡೇ ಸೆಲೆಬ್ರೇಷನ್ ಮಾಡೋದು, ಆ್ಯನಿವರ್ಸರಿ ಮಾಡೋದು, ಅಲ್ಲಲ್ಲಿ ಕಸ ಎಲ್ಲ ಎಸ್ತು ಹೋಗೋದು. ತಿಂದಮೇಲೆ ಆ ವೇಸ್ಟ್ನೆಲ್ಲ ಎತ್ಕೊಂಡು ಹೋಗಲ್ಲ, ತಗೊಂಡೋಗಿ ಒಂದು ಕಡೆ ಡಿಸ್ಪೋಸ್ ಮಾಡಲ್ಲ, ಅಲ್ಲಲ್ಲಿ ಎಷ್ಟು ಕಸ ಮಾಡಿ ಹೋಗ್ತಾಯಿದ್ರು. ಒಂದು ಫೈನ್ ಡೇ ಗೌರ್ಮೆಂಟ್ ಅವರು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಬೇಲಿ ಹಾಕಿ ಮುಚ್ಚಿದ್ರೆ ಅಷ್ಟೇ, ಮುಗೀತು. ಈಗ ಹೆಂಗೋ ಹೋಗಿ ಒಳಗಡೆ ಕ್ಲೋಸ್ ಅಷ್ಟೇ. ಯಾವುದೇ ಸ್ಪಾಟ್ ಆದರೂ ಅಷ್ಟೇ, ನಾವೆಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ಒಳ್ಳೆಯದು. ಎಲ್ಲ ಸ್ಪಾಟ್ಸು ಹೀಗೆ ಆಗೋದು. ಅದಕ್ಕೆ ಆದಷ್ಟು ಹೊರಗಡೆ ಓಡಾಡೋರು ಇಲ್ಲಾಂದ್ರಲ್ಲಿ ಕಸ ಹಾಕೋದನ್ನು ಅವಾಯ್ಡ್ ಮಾಡಿ, ಪರಿಸರ ನೀಟಾಗಿಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಮುಂದಿನ ಪೀಳಿಗೆಗೆ ಚೆನ್ನಾಗೂ ಇರುತ್ತೆ ಎಲ್ಲನೂ. ಎಲ್ಲೂ ನಿಲ್ಸೋಂಗಿಲ್ಲ ವೆಹಿಕಲ್ಸು ಅಂತಲೂ ಬೋರ್ಡ್ ಹಾಕಿದ್ದಾರೆ ತುಂಬ ಕಡೆ, ಬಟ್ ಸ್ಟಿಲ್ ನಮ್ಮ ಜನ ಕೇಳಬೇಕಲ್ಲ, ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿ ಫೋಟೋ ಶೂಟ್ ನಡೆಸೋದೆ. ನೋಡಿ ಇಲ್ಲಿ ಇನ್ನೂ ಒಂದು ಸ್ಪಾಟ್ ಬರುತ್ತೆ, ತೋರಿಸ್ತೀನಿ ನಾನು, ಮುಂದೆ ಇದೆ. ಅದು ವಿಷ್ಣುವರ್ಧನ್ ಅವರ ಸುಪ್ರಭಾತ ಮೂವಿ ಪೆಟ್ರೋಲ್ ಬಂಕ್ ಎಲ್ಲ ಇರುತ್ತೆ ನೋಡಿ, ಆ ಮೂವಿ ಶೂಟಿಂಗ್ ಆಗಿರೋ ಸ್ಪಾಟ್ ಇದು.
ನೋಡಿ ಇಲ್ಲೇ ವಿಷ್ಣುವರ್ಧನ್ ಅವ್ರದ್ದು ಪೆಟ್ರೋಲ್ ಬಂಕ್ ಇದ್ದಿದ್ದು, ಇದೇ ಪೆಟ್ರೋಲ್ ಬಂಕ್ ಸ್ಪಾಟು. ಇಲ್ಲೇ ಮೇಲೆ ಹೋದರೆ ಸುಹಾಸಿನಿ ಅವರಿರೋ ಮನೆ. ಆ ಮೂವಿನಲ್ಲಿ ಕಂಪ್ಲೀಟ್ ಮೂವಿ ಈ ಜಾಗದಲ್ಲೇ ಶೂಟ್ ಆಗಿರೋದು. ಇನ್ನೂ ತುಂಬ ಮೂವೀಸು ಶೂಟ್ ಆಗಿದೆ, ಬಟ್ ಅದೊಂದು ಸ್ಪಾಟಲ್ಲಿ ಸುಪ್ರಭಾತ ಮೂವಿ ಶೂಟ್ ಆಗಿರೋದು. ಆಲ್ಮೋಸ್ಟ್ ಎಲ್ಲ ಲೋಕಲೈಟ್ಸಿಗೆ ಗೊತ್ತಿರುತ್ತೆ, ನಾನ್ ಮೈಸೂರಿಯನ್ಸಿಗೆ ಗೊತ್ತಿರಲ್ಲ. ಇದೊಂದು ಲಾಸ್ಟ್ ಕೀಪ್ ಲೆಫ್ಟ್ ಅಂತ ಇರೋ ರೋಡು ಅಷ್ಟೇ. ಈ ರೋಡ್ ಬಂತಂದರೆ ಅಲ್ಲಿಗೆ ಆಲ್ಮೋಸ್ಟ್ ಕ್ಲೋಸ್ ಆಯಿತು, ಬೆಟ್ಟದ ರೋಡು ಕೆಳಗೆ ಬಂದ್ವಿ ಅಂತ ಅರ್ಥ. ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಮನೆಯಲ್ಲಿ ವೆಹಿಕಲ್ಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಅವರು ಅಮ್ಮ ಟ್ಯೂಷನ್ಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಬಂದು ಚಾಮುಂಡಿ ಬೆಟ್ಟಕ್ಕೆ ಬಂದು ಬೀಟ್ ಹಾಕ್ತಾರೆ. ಅದು ಒಬ್ಬರು ಇಬ್ಬರು ಬಂದರೆ ಓಕೆ, ಮೂರು ಜನ ಬರ್ತಾರೆ, 4 ಜನ ಬರ್ತಾರೆ, ಏನಾರು ಹೆಚ್ಚು ಕಡಿಮೆ ಮಾಡ್ಕೊತಾರೆ. ಆಮೇಲೆ ಅವ್ರ ಪೇರೆಂಟ್ಸ್ ತಲೆಗೆ ತರ್ತಾರೆ. ಎಷ್ಟೇ ಸ್ಟ್ರಿಕ್ಟ್ ರೂಲ್ಸ್ ಇದ್ರೂ ಮಿಸ್ಯೂಸ್ ಆಗೇ ಆಗುತ್ತೆ. ಯಾರೇ ಪೋಷಕರಾದರೂ ಸರಿ, ನಿಮ್ಮ ಮಕ್ಕಳಿಗೆ ದಯವಿಟ್ಟು ಆದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಏನಿದೆ ಎಲ್ಲನೂ ಫಾಲೋ ಮಾಡಲಿಕ್ಕೆ ಹೇಳಿ. ಮಕ್ಕಳಿಗೆ, ಮೈನರ್ಸಿಗೆ ವೆಹಿಕಲ್ಸ್ ಕೊಡಬೇಡಿ. ಮೆಚೂರ್ಡ್ ಇರೋರೇ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಕೆಲವೊಮ್ಮೆ, ಅದು ನಮ್ಮ ರೋಡ್ಗಳಲ್ಲಿ. ಸೊ ಕೊಡೋಕ್ಕೆ ಮುಂಚೆ ಒಮ್ಮೆ ಯೋಚನೆ ಮಾಡಿ. ಓಕೆ, ಲಾಸ್ಟ್ ಟರ್ನ್ ಕ್ಲೋಸ್. ಇಲ್ಲಿಗೆ ಚಾಮುಂಡಿ ಬೆಟ್ಟದ ರಸ್ತೆ ಮುಕ್ತಾಯಗೊಂಡಿದೆ. ನೋಡಿ ಇಲ್ಲಿ ಗೇಟ್ ಇರುತ್ತೆ. ನೈಟು 8 ಅಥವಾ 8:30 PM ಆಗುವಷ್ಟರಲ್ಲಿ ಕ್ಲೋಸ್ ಮಾಡ್ತಾರೆ. ನಿಮ್ಗೆ ಇನ್ನೊಂದು ರೋಡ್ ತೋರಿಸ್ತೀನಿ. ಈಗ ಕೆಳಗೆ ಬಂದರೆ ಇಲ್ಲಿ ಲೆಫ್ಟಲ್ಲಿ ನಂದಿಯಿಂದ ಕೆಳಗೆ ಬರೋವಂಥದ್ದು ಒಂದು ರೋಡ್ ಇದೆ. ಇಲ್ಲಿ ಸ್ವಲ್ಪ ಸ್ಟೀಪ್ ಜಾಸ್ತಿ ಇರುತ್ತೆ. ಇದು ಎದುರುಗಡೆ ನಿಮಗೆ ಗೇಟ್ ಕಾಣಿಸ್ತಾ ಇರ್ಬೋದು, ಅಲ್ಲೊಂದು ವೆಹಿಕಲ್ ನಿಂತಿದೆ, ಫಾರೆಸ್ಟ್ ಅವರಿಂದು, ಕರ್ನಾಟಕ ಸರ್ಕಾರದ ಒಂದು ವೆಹಿಕಲ್ ನಿಂತಿದೆ. ಸೊ ಅಲ್ಲಿ ಗೇಟ್ ಇದೆ ಅಲ್ಲ. ಸೊ ಈ ರೋಡ್ನಲ್ಲಿ ಯಾವ ಮೂವಿ ಶೂಟ್ ಆಗಿರೋದಂದರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮೂವಿ ಪ್ರೀತ್ಸೋತ್ತಪ್ಪ ಮೂವಿನಲ್ಲಿ ಫಸ್ಟು ಒಂದು ರೇಸ್ ಸೀನ್ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಫಸ್ಟು ರವಿಚಂದ್ರನ್ ಅವರ ಎಂಟ್ರಿ ರೇಸ್ನಿಂದನೇ ಸ್ಟಾರ್ಟ್ ಆಗೋದು ಆ ಮೂವಿನಲ್ಲಿ. ಆ ರೇಸ್ ಇದೆ ಅಲ್ಲ, ಅದು ಕೆಲವೊಂದು ಸನ್ನಿವೇಶ ಈ ರೋಡ್ನಲ್ಲೇ ಶೂಟ್ ಆಗಿರೋಂಥದ್ದು. ಇದು ಚಾಮುಂಡಿ ಬೆಟ್ಟಕ್ಕಿರೋ ಆರ್ಚು, ಮಹಾದ್ವಾರ. ಅಂದರೆ ಕ್ಲೋಸ್ ಎಲ್ಲ ಮಾಡಲ್ಲ, ಅಲ್ಲಿ ಗೇಟ್ ಹಾಕಲ್ಲ, ಯಾಕಂದರೆ ಆ ಕಡೆಯಿಂದ ರೋಡ್ ಇದೆಯಲ್ಲ ಅಂತ. ಅಲ್ಲಿ ಹೊಸ್ದಾಗಿ ಇನ್ನೊಂದು ಗೇಟ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಯಾವುದೋ ಹೊಸ ರೆಸ್ಟೋರೆಂಟ್ ಆಗಿದೆ, ಕಸ್ತೂರಿ ನಿವಾಸ. ಓಕೆ, ಸೇಮ್ ಪ್ಯಾಲೇಸ್ನೇ ರೆಪ್ಲಿಕೇಟ್ ಮಾಡಿಬಿಟ್ಟಿದ್ದಾರೆ. ಎಂಟ್ರಿ ಕ್ರೇಜಿ ಆಗಿದೆ. ಸೊ ಇಲ್ಲೇ ಮೈಸೂರು ಪಾಕ್ ಇದೆ, ವರ್ಲ್ಡ್ ಆಫ್ ಮೈಸೂರು ಪಾಕ್.
ಸೊ ಇಲ್ಲಿ ವೆರೈಟೀಸ್ ಆಫ್ ಮೈಸೂರು ಪಾಕ್ ಸಿಗುತ್ತೆ. ಮಹಾಲಕ್ಷ್ಮಿ ಸ್ವೀಟ್ಸ್ನಲ್ಲಿ ಚೆನ್ನಾಗಿರುತ್ತೆ, ವೈಷ್ಣವಿ ಸ್ವೀಟ್ಸ್ನಲ್ಲಿ ಚೆನ್ನಾಗಿರುತ್ತೆ. ಅಣ್ಣ ನೋಡಿ ಈ ಹೆಲ್ಮೆಟ್ ಹಾಕೊಂಡಿದ್ದಾನೆ. ಅಣ್ಣ ನೋಡಿ ಹೆಲ್ಮೆಟ್ ಹಾಕೊಂಡಿದ್ದಾನೆ. ಇನ್ ಕೇಸ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಹೆಲ್ಮೆಟ್ಟು ಅಣ್ಣನ ಕೈನಲ್ಲೂ ಇರಲ್ಲ, ತಲೆನಲ್ಲೂ ಇರಲ್ಲ. ಆರಿದ್ರೆ ಹೋಯ್ತು. ಬನ್ನಿ ನಾವು ಹಿಂದೆ ರೋಡಿಂದನೇ ಹೋಗೋಣ. ನನ್ನ ಮೇಲಿಂದ ನೋಡಿದಂಥ ರೇಸ್ ಕೋರ್ಸು ಮತ್ತು ಗಾಲ್ಫ್ ಜಾಗ ಏನಿದೆ ಇದೆ ಜಾಗ. ಹಿಂಗೆ ರೈಟ್ ಸೈಡಲ್ಲಿ ಇರೋದೆಲ್ಲ ರೇಸ್ ಕೋರ್ಸಿಂದು. ಕುದುರೆ ಕಟ್ಟುವಂತಹ ಸ್ಥಳ ಇದು ಅನಿಸುತ್ತೆ. ಶೀಟ್ಸ್ ಎಲ್ಲ ಇದೆ, ಗೊತ್ತಿಲ್ಲ ನನಗೆ ಹೇಗಿದೆ ಒಳಗೆ ಅಂತ. ಇದು ಪೊಲೀಸ್ ಪೆರೇಡ್ ಗ್ರೌಂಡ್. ಸೊ ಈ ಗ್ರೌಂಡ್ ಬಂದು ನಮ್ಮ ಡಿ ಬಾಸ್ ಅವರ ಮೂವಿ ಐರಾವತ ಮೂವಿ ಸೀನ್ಸ್ ಎಲ್ಲ ಇಲ್ಲೇ ಶೂಟ್ ಆಗಿರೋದು. ನಿಮಗೆ ನೆನಪಿರ್ಬೋದು, ಒಂದು ಪೆರೇಡ್ ಬರೋವಂಥ ಜಾಗ ಬರುತ್ತೆ. ಒಂದು ಪೆರೇಡ್ ಮಾಡ್ತಾ ಇರ್ತಾರೆ, ಅವಾಗ ಐರಾವತನ ಬಂದು ಸಸ್ಪೆಂಡ್ ಮಾಡೋವಂಥ ಜಾಗ. ಸಸ್ಪೆಂಡ್ ಅಥವಾ ಅರೆಸ್ಟ್ ಏನೋ ಮಾಡ್ತಾರಲ್ಲ, ಆ ಜಾಗ ಇದು. ಇಲ್ಲೇ ಶೂಟ್ ಆಗಿರೋವಂಥದ್ದು. ಆ ಕುದುರೆ ಪಕ್ಕ ಓಡೋವಂಥ ಸೀನ್ ಇರುತ್ತಲ್ಲ, ಅದನ್ನು ಇಲ್ಲೇ ಶೂಟ್ ಆಗಿರಬಹುದು. ತುಂಬ ಜಾಗಗಳು ಮೈಸೂರಿನಲ್ಲೇ ಶೂಟ್ ಆಗಿದೆ ಐರಾವತ ಮೂವಿನಲ್ಲಿ. ಸೊ ನಾವು ಮೇಲಿಂದ ನೋಡಿದಂಥ ಗಾಲ್ಫ್, ಈ ಗ್ರಾಸ್ ಪಾರ್ಟ್ ಏನಿದೆ ಇದರಲ್ಲಿ ಎಲ್ಲ ಗಾಲ್ಫ್ ಆಡ್ತಾ ಇರ್ತಾರೆ. ಪಕ್ಕದಲ್ಲಿ ಒಳಗಡೆ ರೇಸ್ ಕೋರ್ಸ್ ಇದೆ. ಆ ಗೋಡೆ ಚಿಕ್ಕದೇನು ಕಾಣಿಸ್ತಾ ಇದೆ, ಅದರ ಒಳಗಡೆ ಇರೋದು ರೇಸ್ ಟ್ರ್ಯಾಕ್. ಸೊ ಇಲ್ಲಿ ಯಾವಾಗ ನಡೆಯುತ್ತೆ ಅಥವಾ ನಡೀತಾ ಇದೆಯೋ ಅನ್ನೋ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ನೋಡಿ ಎಲ್ಲಂದ್ರಲ್ಲಿ ಕಸ. ಜನ ಅವ್ರ ಮನೆ ಹತ್ರ ನೀಟಾಗಿ ಇಟ್ಕೊಂಡು ಅವ್ರ ಮನೆ ಕಸ ತಂದು ಹಿಂಗೆ ಬೇರೆ ಕಡೆ ಜಾಗದಲ್ಲಿ ಎಸ್ತಿರ್ತಾರೆ.